ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 3/7/2025 ಗುರುವಾರದ ಈ ದಿನ ಪಂಚಾಂಗ, ತಿಥಿ ಹಾಗೆ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ದಿನ ಭವಿಷ್ಯ, ಜೊತೆಗೆ ಮೀನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜುಲೈ ತಿಂಗಳ ಮಾಸ ಭವಿಷ್ಯವನ್ನ ನೋಡ್ತಾ ಹೋಗೋಣ. ಈ ಎಲ್ಲಾ ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಗುರೂಜಿಗಳು. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ಜ್ಯೋತಿಷ್ಯರು, ಪಂಚಭೂತ ತಜ್ಞರು ಆದಂತಹ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ದೇವಾನಾಂಚ ಋಷೀನಾಂಚ ಗುರು ಕಾಂಚನಂ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ. ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ. ವೀಕ್ಷಕರೇ, ಇವತ್ತಿನ ದಿನದ ಪಂಚಾಂಗ ತಿಥಿಯನ್ನ ತಿಳಿದುಕೊಳ್ಳೋದಕ್ಕೆ ನೀವು ಕೂಡ ಕಾಯ್ತಾ ಇರ್ತೀರಾ. ಗುರೂಜಿ ತಿಳಿದುಕೊಂಡ್ಬಿಡೋಣ. ನೋಡಿ, ಇವತ್ತು 3 ಜುಲೈ 2025 ಅಷ್ಟಮಿ ತಿಥಿ, ಶುಕ್ಲ ಪಕ್ಷ, ಹಸ್ತ ನಕ್ಷತ್ರ ಇರುವಂತದ್ದು ಮತ್ತು ಪರಿಗ ಯೋಗ ಮತ್ತು ವಾರ ಗುರುವಾರ. ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು 5 ಗಂಟೆ 58 ನಿಮಿಷ ಸೂರ್ಯೋದಯ ಮತ್ತು 6 ಗಂಟೆ 48 ನಿಮಿಷಕ್ಕೆ ಸೂರ್ಯಾಸ್ತ ಅಂತ ಹೇಳ್ತಾ ಬರ್ತೀವಿ. ರಾಹು ಕಾಲ ಇವತ್ತು 2 ಗಂಟೆಯಿಂದ 3 ಗಂಟೆ 36 ನಿಮಿಷ. ಗುಳಿಕ ಕಾಲ 9 ಗಂಟೆ 11 ನಿಮಿಷದಿಂದ 10 ಗಂಟೆ 48 ನಿಮಿಷ. ಯಮಗಂಡ ಕಾಲ 5 ಗಂಟೆ 25 ನಿಮಿಷದಿಂದ 7 ಗಂಟೆ 35 ನಿಮಿಷವಾಗಿರುವಂಥದ್ದು. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ಹೇಳ್ತೀವಿ 11 ಗಂಟೆ 58 ನಿಮಿಷದಿಂದ 12 ಗಂಟೆ 50 ನಿಮಿಷವಾಗಿರುವಂಥದ್ದು. ಗುರೂಜಿ, ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ವಾರದ ವಿಶೇಷತೆ ಏನಾದ್ರೂ ಇದೆಯಾ? ನೋಡಿ, ವಾರದ ಆಷಾಢ ಶುಕ್ರವಾರ, ಆಷಾಢ ಗುರುವಾರ ವಿಶೇಷವಾದ ಆಚರಣೆಗಳ ಮಾಡ್ತೀವಿ. ಅದೇ ರೀತಿ ಗುರುವಾರ ಕೂಡ ಇವತ್ತಿರೋದ್ರಿಂದ ಪ್ರತಿಯೊಂದು ಆರಾಧನೆ, ಗುರುಗಳ ಆರಾಧನೆ, ಗುರುವಿನ ಒಂದು ವಿಶೇಷ ಆರಾಧನೆ ಮಾಡುವಂಥದ್ದು. ಈ ಗುರುವಾರ ಬಿಟ್ಟು ಮುಂದಿನ ಗುರುವಾರ ಕೂಡ ಒಂದು ವಿಶೇಷ ಗುರು ಪೌರ್ಣಿಮನೆ ಬರೋದ್ರಿಂದ ಅದರ ಆಚರಣೆ ಕೂಡ ವಿಶೇಷ. ಈ ಗುರುವಾರ ಕೂಡ ಆ ಒಂದು ಪಂಡ್ರಾಪುರ ಮಹಾರಾಷ್ಟ್ರದಲ್ಲಿ ಒಂದು ಪಾಂಡುರಂಗ ವಿಠಲನ ವಿಶೇಷ ಒಂದು ಇದು ನಡೀತಾ ಇರುವಂಥದ್ದು, ಆರಾಧನೆ ನಡೀತಾ ಇರುವಂಥದ್ದು. ಅದೇ ರೀತಿ ಪುರಿ ಜಗನ್ನಾಥ ರಥಯಾತ್ರೆ ನಡೀತಿರುವಂಥದ್ದು. ಈ ಗುರುಗಳ ವಿಶೇಷವಾಗಿ ಆಚರಣೆ ವಿಚಾರವಾಗಿ ನೋಡ್ತಾ ಇರುತ್ತೆ. ಓಕೆ ಗುರೂಜಿ, ಇವತ್ತಿನ ದಿನದ ವಿಶೇಷತೆಯನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಗುರೂಜಿ, ಮೇಷರಾಶಿ. ಮೇಷರಾಶಿಯವರಿಂದ ಒಂದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಆಸಕ್ತಿಗಳನ್ನು ಅನುಸರಿಸಲು ಇವತ್ತು ನಿಮಗೆ ತುಂಬಾ ಒಳ್ಳೆಯ ದಿನ. ನಿಕಟ ಸಂಬಂಧಗಳು ಮತ್ತು ಒಂದು ಮನೆಯಿಂದ ಆರ್ಥಿಕ ಪರಿಸ್ಥಿತಿ ಇವತ್ತಿನ ದಿನ ವಿಚಾರದಲ್ಲಿ ತುಂಬಾ ಚೆನ್ನಾಗಿರುವಂತದ್ದು ನೋಡ್ತೀವಿ. ಮೇಷರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಚೆನ್ನಾಗಿದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿ ಗುರೂಜಿ, ವೃಷಭ ರಾಶಿ. ಆಧ್ಯಾತ್ಮಿಕ ಜೀವನದ ಒಂದು ಪರಾಕರ್ಷೆ ಇವತ್ತು ನಿಮ್ಗೆ ಚೆನ್ನಾಗುತ್ತೆ. ಮಾನಸಿಕ ಆರೋಗ್ಯ ಕಾಯ್ದುಕೊಳ್ಳಿ. ಒಳ್ಳೆಯದಕ್ಕೂ ಮತ್ತು ಕೆಟ್ಟದಕ್ಕೂ ಮನಸ್ಸಿನ ಮೂಲಕ ಬರುವುದರಿಂದ ಬುದ್ಧಿ ಜೀವನ ಇವತ್ತು ತುಂಬಾ ಚೆನ್ನಾಗಿರುವಂತದ್ದು ವೃಷಭ ರಾಶಿಯವರಿಗೆ ನೋಡ್ತೇವೆ. ವೃಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡ್ವಿ. ಗುರೂಜಿ, ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಸ್ವಲ್ಪ ಇವತ್ತು ಕೆಲಸದ ಒತ್ತಡ ತರಬಹುದು. ಆರ್ಥಿಕವಾಗಿ ಇಂದು ನಿಮಗೆ ಸಾಕಷ್ಟು ಬಲವಾಗಿ ಕಾಣುವಂಥದ್ದು. ಗ್ರಹಗಳು ಮತ್ತು ನಕ್ಷತ್ರದ ಚಲನದಿಂದ ನಿಮಗಾಗಿ ಹಣವನ್ನು ಸಂಪಾದಿಸುವ ಅನೇಕ ಅವಕಾಶಗಳು ಇವತ್ತು ಬರುವಂತದ್ದು ನೋಡ್ತೇವೆ. ಮಿಥುನ ರಾಶಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ಹೇಳಿ ನೋಡಿದ್ದಾಯ್ತು. ಇನ್ನು ಮುಂದಿನ ರಾಶಿ ಗುರೂಜಿ, ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು ಇಂದು ನಿಮ್ಮ ಆರೋಗ್ಯವು ತುಂಬಾ ಚೆನ್ನಾಗಿರುವಂತದ್ದು ಮತ್ತೆ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸೇರಿ ನೀವು ಭವಿಷ್ಯಕ್ಕೆ ಯಾವುದೇ ಒಂದು ಆರ್ಥಿಕ ಯೋಜನೆಯನ್ನು ಮಾಡಬಹುದು ಮತ್ತು ಈ ಯೋಜನೆಯಿಂದ ನಿಮಗೆ ಯಶಸ್ಸು ಸಿಗುವಂತದ್ದು ನಾವು ಕರ್ಕಾಟಕ ರಾಶಿಯವರಿಗೆ ಇವತ್ತು ದಿನ ಭವಿಷ್ಯದಲ್ಲಿ ನೋಡ್ತಾ ಇದ್ದೀವಿ. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿಯವರಿಗೆ ಇವತ್ತಿನ ಗುರುವಾರದ ದಿನ ಭವಿಷ್ಯ ಏನಿದೆ ನೋಡೋಣ. ಖಿನ್ನತೆಯನ್ನು ಹೊಡೆದೋಡಿಸಿ. ಇದನ್ನು ಇಲ್ಲಾಂದ್ರೆ ನಿಮಗೆ ಖಿನ್ನತೆ ಆವರಿಸ್ಕೊಳ್ಳುವಂಥದ್ದು ಇವತ್ತಿನ ದಿನ. ಇದರಿಂದ ಪ್ರಗತಿ ಅಡ್ಡಿಯಾಗುವಂಥದ್ದು. ಸ್ವಲ್ಪ ರಿಯಲ್ ಎಸ್ಟೇಟ್ ಮತ್ತು ಆರ್ಥಿಕ ವ್ಯವಹಾರಕ್ಕೆ ಇವತ್ತು ಒಳ್ಳೆ ದಿನ ಆಗಿರುವಂಥದ್ದು ನೋಡ್ತಾ ಇದ್ದೀವಿ. ಸಿಂಹ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ನೋಡಿದ್ವಿ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ ಬಗ್ಗೆ ಕೂಡ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ಗುರೂಜಿ, ನಮಗೆ ವಾಟ್ಸ್ಆಪ್ ನಲ್ಲಿ ಪ್ರಶ್ನೆ ಬಂದಿತ್ತು, ಅದನ್ನು ತಗೊಂಡ್ಬಿಡೋಣ. ಇವರ ಹೆಸರು ಗುರೂಜಿ ದಿವ್ಯಾ ಅಂತ ಹೇಳಿ. ಜನ್ಮ ದಿನಾಂಕ ಹೇಳೋಣ ಗುರೂಜಿ. 13/5/2000. ಗುರೂಜಿ, ಜನ್ಮ ಸಮಯ 10 ಗಂಟೆ 52 ನಿಮಿಷ PM ಗಳಲ್ಲಿ. ಜನ್ಮ ಸ್ಥಳ ಬ್ಯಾಂಗ್ಳೂರು. ಹಾಗೆ ಇವ್ರು ಕೇಳ್ತಾ ಇರುವಂತಹ ಪ್ರಶ್ನೆ ಚೈಲ್ಡ್ ಬರ್ತ್ ಮತ್ತೆ ಫ್ಯಾಮಿಲಿ ಹ್ಯಾಪಿನೆಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ, ಇವರು ದಿವ್ಯಾ ಅವರು ಯಾರು ಜಾತಕ ಕಳಿಸಿದ್ದಾರೆ, ಹುಟ್ಟಿರುವಂತದ್ದು ಶನಿವಾರ, ಉತ್ತರ ಫಾಲ್ಗುಣಿ ನಕ್ಷತ್ರ, ಕನ್ಯಾ ರಾಶಿ ಅಂತ ನೋಡ್ತಾ ಇದೀವಿ. ಇವರ ಜಾತಕದಲ್ಲಿ ಧನುರ್ ಲಗ್ನ ಆಗಿ ಇವ್ ಮದುವೆ ವಿಚಾರದಲ್ಲಿ ಸ್ವಲ್ಪ ಅಂದ್ರೆ ಫ್ಯಾಮಿಲಿ ಹ್ಯಾಪಿನೆಸ್ ಅಂದ್ರೆ ಪಂಚಮದಲ್ಲಿ ಪಂಚಗ್ರಹಗಳ ಕೂಟ ಇರುವಂತದ್ದು, ಸ್ವಲ್ಪ ಇವರು ಇಷ್ಟಪಟ್ಟು ಮದುವೆ ಆಗಿರುವಂತ ಕಾಂಬಿನೇಷನ್ ಇವ್ರ ಜಾತಕದಲ್ಲಿ ತೋರಿಸ್ತಾ ಇದೆ. ಆದ್ರೂ ಕೂಡ ಇಲ್ಲೇನಾಗುತ್ತೆ, ಇವರ ಒಂದು ಯಜಮಾನರು ಅಥವಾ ಮನೆ ಹ್ಯಾಪಿನೆಸ್ ಏನಂದ್ರೆ ಕುಜ 6ನೇ ಮನೇಲಿ ಇದ್ದಾಗ, ಕುಜ ಕಲಹಕಾರಕ ಗ್ರಹ ಅಂತ ಹೇಳ್ತೀವಿ. ಸ್ವಲ್ಪ ಮನೇಲಿ ಏನಾದ್ರು ಕಿರಿಕಿರಿಗಳು ಕಲಹಗಳು ಜಾಸ್ತಿ ಇರುತ್ತೆ. ಅದು ಯಾಕಂದ್ರೆ ಇವರಿಗೆ ನಡೀತಾ ಇರೋದು ರಾಹು ದಶೆನಲ್ಲಿ ಶನಿ ಅಂತರ್ದಶೆ ನಡೀತಿದೆ. ರಾಹು ದಶೆನಲ್ಲಿ ಮನೇಲಿ ಸ್ವಲ್ಪ
ಸ್ವಲ್ಪ ಮಾನಸಿಕ ನೆಮ್ಮದಿ, ಕಿರಿಕಿರಿಗಳು ಇದು ಜಾಸ್ತಿ ಅಂತ ಕಾಣಿಸ್ತಾ ಇದೆ. ಸೊ ಅದಲ್ದಿರ ಮುಂದಿನ ಒಂದು ಇದರ ವಿಚಾರದಲ್ಲಿ ಪಂಚಮಕ್ಕೆ ಪಂಚಗ್ರಹಗಳಿರೋದ್ರಿಂದ ಸ್ವಲ್ಪ ಸಂತಾನ ನಿಧಾನ ಅಂತ ಹೇಳ್ತಿದೆ. ಅದರಲ್ಲೂ ವಿಶೇಷವಾಗಿ ಪಿತೃದೋಷ, ರಾಹುಕೇತು ದೋಷ, ಕುಜ ದೋಷ ಎಲ್ಲಾ ದೋಷಗಳು ಇವರ ಜಾತಕದಲ್ಲಿ ತುಂಬಾ ಪ್ರಬಲವಾಗಿ ಕಾಣ್ತಾ ಇರೋದ್ರಿಂದ ಎಲ್ಲದಕ್ಕೂ ಸರ್ವಮಯವಾದ ಒಂದು ಕಾರ್ಮಿಕ ಗ್ರಹ ಅಂದ್ರೆ ಶನೈಶ್ವರ ಗ್ರಹ ಅಂತ ಹೇಳ್ತೀವಿ. ಅಂದ್ರೆ ಏನೇ ಒಂದು ಪಾಪ ಪ್ರಜ್ಞೆ ಇರಲಿ ಅಥವಾ ಪಾಪ ಕರ್ಮಗಳನ್ನ ಕರ್ಮಾಧಿಪತಿ ಶನಿನೇ ನೋಡೋದ್ರಿಂದ ಶನಿಗೆ ಪರಿಹಾರ ಮಾಡಿದ್ರೆ ಇವರೆಲ್ಲಾ ಕರ್ಮಗಳು ಕಮ್ಮಿಯಾಗಿ, ಅಂದ್ರೆ ಏನೇ ದೋಷಗಳು ನಿವಾರಣೆಯಾಗಿ ಇದಾಗುತ್ತೆ. ನದಿ ತೀರದಲ್ಲಿ ಶನೈಶ್ವರನಿಗೆ ಸಂಬಂಧಪಟ್ಟಂಥದ್ದು ಒಂದು ತಿಲಾ ಹೋಮ ಮಾಡಿಸುವಂಥದ್ದು, ಮತ್ತೆ ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಂತಾನ ಗೋಪಾಲ ಸ್ವಾಮಿ ಹೋಮ, ಮತ್ತು ಮನೆಯಲ್ಲಿ ಶಾಂತಿ ನೆಮ್ಮದಿ ಇರಕ್ಕೆ ಅಂದ್ರೆ ಫ್ಯಾಮಿಲಿ ಹ್ಯಾಪಿನೆಸ್ ಅಂತ ಏನ್ ಕೇಳಿದರೆ ಅದಕ್ಕೆ ಸಂಬಂಧಪಟ್ಟಂಥದ್ದು, ರಾಹುಗೆ ಸಂಬಂಧಪಟ್ಟ ಒಂದು ದುರ್ಗಾ ದೇವಿಯ ಆರಾಧನೆ, ದೀಪದುರ್ಗ ನಮಸ್ಕಾರ ಅಂತ ಹೇಳ್ತೀವಿ. ಆ ಒಂದು ಹೋಮ ಅಂದ್ರೆ ದೀಪದುರ್ಗ ನಮಸ್ಕಾರ ಅಂದ್ರೆ ಮಂಡಲಾಕಾರವಾಗಿ ದೇವಿಯ ಆಹ್ವಾನ ಮಾಡಿ ಅಲ್ಲಿ ಒಂದು ಹೋಮ ಮಾಡುವಂಥದ್ದು. ಸೊ ಇದನ್ನ ದೀಪದುರ್ಗ ನಮಸ್ಕಾರ ಅಂತ ದುರ್ಗಾದೇವಿಗೆ ಸಂಬಂಧಿತವಾಗಿರುವಂಥದ್ದು. ಇಷ್ಟನ್ನೆಲ್ಲ ಮಾಡಿಕೊಂಡ್ರೆ ಇವರಿಗೆ ಏನೋ ಅಡಚಣೆಗಳಿದೆ ಅದೆಲ್ಲ ಸುಗಮವಾಗಿ ಇವರ ಕಾರ್ಯ ನೆರವೇರುತ್ತೆ, ಮನಸ್ಸಿಗೂ ಕೂಡ ನೆಮ್ಮದಿಯಿಂದ ಇರ್ತಾರೆ. ಓಕೆ, ದಿವ್ಯಾ ಅವರು ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರು. ನಿಮ್ಮ ಪ್ರಶ್ನೆಗೆ ಗುರೂಜಿಗಳು ತುಂಬಾ ಸುಲಭ ಪರಿಹಾರ ಕ್ರಮಗಳನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಆದಷ್ಟು ಬೇಗ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ವೀಕ್ಷಕರೇ ನೀವು ಕೂಡ ಕೆಳಗಡೆ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ, ವಾಟ್ಸ್ಆಪ್ ನಂಬರ್ಗೆ ನಿಮ್ಮ ಪ್ರಶ್ನೆಯನ್ನ ಕಳುಹಿಸೋದ್ರ ಮುಖಾಂತರವಾಗಿ ನಿಮ್ಮ ಸಮಸ್ಯೆಗೆ ನೀವು ಪರಿಹಾರವನ್ನ ಕಂಡ್ಕೊಳ್ಳಿ. ಹಾಗೆ ಗುರೂಜಿಗಳ ಬಳಿ ನೇರವಾಗಿ ಮಾತನಾಡ್ಬೇಕಂದ್ರೆ 0816227004 ಅಥವಾ 5 ಅಥವಾ 6ಗೆ ಕಾಲ್ ಮಾಡಿ ಅಂತ ಹೇಳಿ ತಿಳಿಸ್ತಾ, ಗುರೂಜಿ ನಾವು ಕನ್ಯಾ ರಾಶಿ ಬಗ್ಗೆ ನೋಡ್ಬೇಕಾಗಿತ್ತು, ನೋಡೋಣ. ನೋಡಿ, ಇವತ್ತು ನಿಮ್ಮ ಅತ್ಯಂತ ಪ್ರೀತಿಯ ಕನಸು ನನಸಾಗುವಂತ ದಿನ ನಿಮ್ಗೆ. ಆದ್ರೂ ತುಂಬಾ ಸಂತೋಷ, ಸ್ವಲ್ಪ ಸಮಸ್ಯೆಗಳು ಕೂಡ ಉಂಟು ಮಾಡಬಹುದು. ನಿಮ್ಮ ಉತ್ಸಾಹ ನೀವು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಕನ್ಯಾ ರಾಶಿಯವರಿಗೆ ದಿನ ಅದ್ಭುತವಾಗ್ಲಿದೆ. ಇವತ್ತು ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಅದ್ಭುತವಾದ ದಿನವಾಗಿದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಇನ್ನು ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರು ನೋಡಿ, ಇವತ್ತು ನೀವು ಅತಿಯಾಗಿ ತಿನ್ಬೇಡಿ, ತೂಕದ ಮೇಲೆ ಒಂದು ಕಣ್ಣಿಟ್ಟಿರಿ. ಯಾಕಂದ್ರೆ ಸ್ವಲ್ಪ ಏನಾದ್ರೂ ಇಂಬ್ಯಾಲೆನ್ಸ್ ಆಗುವಂಥದ್ದು, ತೂಕ ಜಾಸ್ತಿ ಆಗುವಂಥದ್ದು ವಿಚಾರದಲ್ಲಿ, ಮತ್ತೆ ಇಂದು ಭೂಮಿ, ವಸತಿ ಅಥವಾ ಸಾಂಸ್ಕೃತಿಕ ಯೋಜನೆಗಳಿಗೆ ಸಂಬಂಧಿಸಿದ ಹಾಗೆ ಸಮಸ್ಯೆಗಳಿಗೆ ಸ್ವಲ್ಪ ನೀವು ಹೆಚ್ಚು ಗಮನ ನೀಡಿದ್ರೆ ಒಳ್ಳೆಯದು ಅಂತ ತಿಳಿಸ್ತಾ ಇದ್ದೀನಿ. ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ನೋಡಿ, ನೀವು ಕೆಲವು ಉನ್ನತ ವ್ಯಕ್ತಿಗಳನ್ನ ಭೇಟಿ ಆಗಬಹುದರಿಂದ ಗಾಬರಿ ಆಗಬೇಡಿ ಮತ್ತು ವಿಶ್ವಾಸ ಕಳೆದುಕೊಳ್ಳದಿರಿ. ಇದರಿಂದ ನಿಮಗೆ ಏನಾದರೂ ಕಿರಿಕಿರಿಗಳಾಗುತ್ತೆ, ಧೈರ್ಯವಾಗಿ ಇದನ್ನ ಫೇಸ್ ಮಾಡಿ ಅಂತ ಹೇಳ್ತೀವಿ. ಅದ್ರ ಜೊತೆನಲ್ಲಿ ವ್ಯಾಪಾರಕ್ಕೆ ಬಂಡವಾಳದಂತೆ ಉತ್ತಮ ಒಂದು ಆರೋಗ್ಯಕ್ಕೆ ಇವತ್ತಿನ ದಿನ ಚೆನ್ನಾಗಿರೋದು ವೃಶ್ಚಿಕ ರಾಶಿಯವರ ದಿನ ಭವಿಷ್ಯವಾಗಿದೆ. ವೃಶ್ಚಿಕ ರಾಶಿಯ ದಿನ ಭವಿಷ್ಯವನ್ನ ನೋಡಿ ಆಯ್ತು. ಇನ್ನು ಮುಂದಿನ ರಾಶಿ ಗುರೂಜಿ, ಧನು ರಾಶಿಯವರಿಗೆ ಇವತ್ತಿನ ಗುರುವಾರದ ದಿನ ಭವಿಷ್ಯ ಏನಿದೆ? ಧನುರಾಶಿಯವರು ನಿಮ್ಮ ಚೈತನ್ಯವನ್ನು ಪುನಃ ಸಂಪಾದಿಸಲು ವಿಶ್ರಾಂತಿ ತೆಗೆದುಕೊಳ್ಳಿ ಮತ್ತು ನಿಮ್ಮ ತಾಯಿಯ ಬದಿಯಿಂದ ಹಣಕಾಸಿನ ಲಾಭ ಪೂರ್ಣವಾಗಿ ಪಡೆಯುವಂತ ಸಾಧ್ಯತೆ, ಅದರ ಒಂದು ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ತಿಳಿಸ್ತಾ ಇದ್ದಾರೆ. ಧನುರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳ್ಕೊಂಡಿದ್ದಾಯ್ತು. ಇನ್ನು ಮುಂದಿನ ರಾಶಿ ಮಕರ ರಾಶಿ. ನೋಡಿ, ನಿಮ್ಮ ಅತ್ಯಂತ ಪ್ರೀತಿಯ ಒಂದು ಕನಸು ಇವತ್ತು ನನಸಾಗುವಂತ ದಿನ. ತುಂಬಾ ಸಂತೋಷದಲ್ಲಿ ಸ್ವಲ್ಪ ಸಮಸ್ಯೆಗಳು ಕೂಡ ಉಂಟು ಮಾಡಬಹುದು. ನಿಮ್ಮ ಉತ್ಸಾಹವನ್ನು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ದಿನ ಚೆನ್ನಾಗಿರುತ್ತೆ. ಮಕರ ರಾಶಿಯ ನಂತರ ಮುಂದಿನ ರಾಶಿ ಬಗ್ಗೆ ಕೂಡ ನೋಡ್ತಾ ಹೋಗೋಣ ವೀಕ್ಷಕರೇ. ಗುರುಜಿ, ಕುಂಭರಾಶಿ. ನೋಡಿ, ಕುಂಭರಾಶಿಗೆ ಸ್ವಲ್ಪ ವ್ಯಾಯಾಮದೊಂದಿಗೆ ದಿನ ಪ್ರಾರಂಭಿಸಿ ಮತ್ತು ನಿಮ್ಮ ಬಗ್ಗೆ ನಿಮಗೆ ಒಳ್ಳೆಯ ಅಭಿಪ್ರಾಯ ಇಟ್ಕೊಳ್ಳೋದು ಮುಖ್ಯ. ಇದನ್ನು ದಿನವೂ ಮಾಡಿ ರೂಢಿ ಮಾಡ್ಕೊಳ್ಳಿ, ಅದರಿಂದ ಕಟ್ಟುನಿಟ್ಟಾಗಿ ಅನುಸರಿಸಿ ದಿನ ನಿಮಗೆ ಕುಂಭರಾಶಿಯವರಿಗೆ ಇವತ್ತು ಚೆನ್ನಾಗಿದೆ. ಕುಂಭರಾಶಿಯ ನಂತರ ಇನ್ನು ಕೊನೆಯ ರಾಶಿ ಮೀನರಾಶಿಯವರಿಗೆ ಇವತ್ತಿನ ಗುರುವಾರದ ದಿನ ಭವಿಷ್ಯ ಏನಿದೆ ನೋಡೋಣ. ಸ್ವಲ್ಪ ಮೀನರಾಶಿಯವರು ನಿಮ್ಮನ್ನ ನೀವು ಬಿಡುವು ಮಾಡ್ಕೊಳ್ಳಿ. ಅಂದ್ರೆ ವಿಶೇಷವಾಗಿ ನಿಮ್ಮ ಕಚೇರಿ ಸಮಯ, ಸ್ವಲ್ಪ ಕಚೇರಿ ಬೇಗ ಬಿಡಲು, ಅಥವಾ ನೀವು ವ್ಯಾಪಾರಸ್ಥರಾಗಿದ್ದರೆ ವ್ಯಾಪಾರದ ಸ್ಥಳದಿಂದ ಮನೆಗೆ ಬೇಗ ಉಡಲು ಪ್ರಯತ್ನಿಸಿ. ನಿಮ್ಮನ್ನು ನಿಜವಾಗಿ ಆನಂದಮಯವಾದ ದಿನ ಮಾಡಿಕೊಳ್ಳಲು ಇವತ್ತು ಪ್ರಯತ್ನಿಸಿ. ನಿಮ್ಮಷ್ಟಕ್ಕೆ ನೀವೇ ಪ್ರಯತ್ನ ಪಡಿ, ಅದರಿಂದ ನಿಮಗೆ ದಿನ ಖುಷಿಯಾಗಿರುವಂಥದ್ದು. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ. ಗುರುಜಿ, ನಮ್ಗೆ ಇನ್ನೊಂದು ಪ್ರಶ್ನೆ ಬಂದಿತ್ತು ವಾಟ್ಸಪ್ ಅಲ್ಲಿ, ಅದನ್ನು ತಗೊಂಡ್ಬಿಡೋಣ ಗುರುಜಿ. ಇವ್ರ ಹೆಸರು ತಿಳಿಸ್ತಾ ಇದ್ದಾರೆ ಭಗವತಿ ಅಂತ ಹೇಳಿ. ಜನ್ಮ ದಿನಾಂಕ ತಿಳಿಸ್ಲಾ ಗುರುಜಿ? ಹೇಳಿ. 29/11/91. 29/11/91. ಓಕೆ. ಜನ್ಮ ಸಮಯ 1:46 AM ಗಳಲ್ಲಿ. ಓಕೆ. ಜನ್ಮಸ್ಥಳ ಗುರುಜಿ ಬೆಳಗಾವಿ. ಏನ್ ಪ್ರಶ್ನೆ ಇದೆ ಭಗವತಿ? ಇವ್ರು ಕೇಳ್ತಾ ಇರೋ ಪ್ರಶ್ನೆ ಮ್ಯಾರೇಜ್ ಡಿಲೇ ಅಂಡ್ ಫೈನಾನ್ಷಿಯಲ್ ಇಶ್ಯೂಸ್. ಮ್ಯಾರೇಜ್ ಡಿಲೇ ಆಗ್ತಾ ಇದೆ, ಹಾಗೆ ಹಣಕಾಸಿನ ಸಂಬಂಧಂತೆ ಒಂದಷ್ಟು ಸಮಸ್ಯೆಗಳು ಇದೆ ಅಂತ ಹೇಳಿ ತಿಳಿಸ್ತಾ ಇದೆ. ನೋಡಿ, ಭಗವತಿ ಯಾರ ವಿಚಾರದಲ್ಲಿ ಪ್ರಶ್ನೆ ಕಳಿಸಿದೀರಾ, ಶುಕ್ರವಾರ ಹುಟ್ಟಿರುವಂತದ್ದು, ಪೂರ್ವ ಫಾಲ್ಗುಣಿ ನಕ್ಷತ್ರ, ಸಿಂಹ ರಾಶಿ ತಮ್ಮದು, ಮತ್ತೆ ಕನ್ಯಾ ಲಗ್ನ. ಸೊ ಮ್ಯಾರೇಜ್ಗೆ ವಿಚಾರವಾಗಿ ಸಪ್ತಮಾಧಿಪತಿ ಗುರು ವ್ಯಯ ಸ್ಥಾನದಲ್ಲಿ 12ನೇ ಮನೆಯಲ್ಲಿರುವಂಥದ್ದು.
ಒಂದು ನೆಗೆಟಿವ್ ವಿಚಾರ ಅಂತ ಹೇಳ್ತೀವಿ. ದಶಾ ಕೂಡ ಸಪೋರ್ಟಿಂಗ್ ಇಲ್ಲ. ಮಂಗಳ ಮಹಾದಶೆ, ಮಂಗಳ ಅಂತರ್ದಶೆ ನಡೀತಿದೆ. ನವೆಂಬರ್ 2025 ಅಷ್ಟೊಂದು ಮ್ಯಾರೇಜ್ಗೆ ಯೋಗಕಾರಕವಾದ ಒಂದು ಸಮಯವಲ್ಲ. ಆದರೆ ಮುಂಬರುವಂಥ ದಶಾಭುಕ್ತಿಗಳಲ್ಲಿ ವಿಶೇಷವಾಗಿ ರಾಹು ಅಂತರ್ದಶೆ ಬರುತ್ತೆ ಮಾರ್ಚ್ 2026 ನಂತರ. ಅವಾಗ ಇವರಿಗೆ ಮದುವೆ ಯೋಗ ಇದೆ. ಇದು ಒಂದು ದಶಾಭುಕ್ತಿ ಅನುಸಾರವಾಗಿ. ಮತ್ತು ಅವರ ಮದುವೆಗೆ ಅಡಚಣೆಗಳಂತಾರೆ ಕುಜದೋಷ, ರಾಹು ಕೇತು ದೋಷ ಮತ್ತು ನವಗ್ರಹ ದೋಷ ಇರೋದ್ರಿಂದ ಇದಕ್ಕೆ ಸಂಬಂಧಿತವಾಗಿ ನದಿ ತೀರದಲ್ಲಿ ಶ್ರೀರಂಗಪಟ್ಟಣ ಅಥವಾ ನಂಜನಗೂಡಲ್ಲಿ ಈ ಪರಿಹಾರ, ಕುಜದೋಷ ಪರಿಹಾರ, ರಾಹುಕೇತು ದೋಷ ಪರಿಹಾರ ಮತ್ತು ನವಗ್ರಹ ಶಾಂತಿ ವಿಚಾರವಾಗಿ ಇದನ್ನ ಮಾಡಿಸಿದ್ರೆ ಒಳ್ಳೇದಾಗುತ್ತೆ. ಆರ್ಥಿಕ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ದ್ವಿತೀಯಾಧಿಪತಿಯಾದ ಶುಕ್ರ ಗ್ರಹರು ಇವರ ಜಾತಕದಲ್ಲಿ ಲಗ್ನದಲ್ಲೇ ಇರುವಂತದ್ದು. ಅದು ನೀಚ ಸ್ಥಿತಿಯಲ್ಲಿ, ಯಾವ ಗ್ರಹ ನೀಚ ಆಗುತ್ತೋ ಅವರಿಗೆ ಸ್ವಲ್ಪ ಚಾಲೆಂಜಸ್ ಬಹಳ ಕೊಡುತ್ತೆ. ಸೊ ಆ ವಿಚಾರದಲ್ಲಿ ಇಲ್ಲಿ ಸ್ವಲ್ಪ ಸಮಸ್ಯೆ ಅಂತ ತೋರಿಸ್ತಾ ಇದೆ. ಆದಷ್ಟು ಇವರು ಶುಕ್ರರ ಆಧಾರಿತವಾಗಿರುವಂಥದ್ದು. ಪ್ರತಿ ಶುಕ್ರವಾರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು. ಮತ್ತೆ ನರಸಿಂಹ ಸ್ತೋತ್ರ ಅಂತ ಬರುತ್ತೆ, ಉಗ್ರಂ ವಿಷ್ಣು ಮಹಾವೀರ ಜ್ವಲಂತಂ ಸರ್ವತೋಮುಖಂ ಅಂತ ಒಂದು ಡೀಟೇಲ್ಡ್ ಆಗಿರುವಂತ ಮಹಾವಿಷ್ಣುವಿನ ಒಂದು ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳೋದ್ರಿಂದ ಇವರಿಗೆ ಒಳ್ಳೆಯ ಒಂದು ಫಲ ಸಿಗುವಂಥದ್ದು. ಈ ರೀತಿ ಮಾಡ್ತಾ ಬಂದ್ರೆ ಇವರಿಗೆ ಮ್ಯಾರೇಜ್ ಕೂಡ ಆಗುತ್ತೆ. ಅಂದ್ರೆ ಮುಂದಿನ ವರ್ಷ ಮಾರ್ಚ್ ನಂತರ ದೋಷ ಪರಿಹಾರ ನದಿ ತೀರದಲ್ಲಿ ಮಾಡ್ಕೋಬೇಕು. ಮತ್ತು ನರಸಿಂಹ ಸ್ತೋತ್ರವನ್ನು ದಿನಾಲು ಹೇಳೋದ್ರಿಂದ ಆರ್ಥಿಕವಾಗಿ ಏನು ಸಮಸ್ಯೆ ಆಗ್ತಿದೆ ಭಗವತಿಯವರಿಗೆ, ಅವರ ದಶಾಭುಕ್ತಿನೂ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತೆ ಶುಕ್ರನ ಏನು ನೀಚತ್ವ ಇರುತ್ತೆ ಅದು ಕೂಡ ದೂರ ಆಗುವಂಥದ್ದು ನೋಡ್ತೀವಿ. ಓಕೆ, ಭಗವತಿಯವರು ನಮಗೆ ಪ್ರಶ್ನೆಯನ್ನ ಕಳುಹಿಸೋದ್ರ ಮುಖಾಂತರವಾಗಿ ನಿಮ್ಮ ಸಮಸ್ಯೆಯನ್ನ ನಮ್ಮ ಹತ್ರ ಹೇಳ್ಕೊಂಡಿದ್ರಿ. ಹಾಗೆ ಗುರೂಜಿಗಳು ಕೂಡ ತುಂಬಾ ಸರಳ ಸಿಂಪಲ್ ಪರಿಹಾರ ತಂತ್ರಗಳನ್ನ ಕೂಡ ಸೂಚಿಸಿದ್ದಾರೆ. ಆದಷ್ಟು ಬೇಗ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ವೀಕ್ಷಕರೇ ನೀವು ಕೂಡ ಇದೇ ರೀತಿ ಗುರೂಜಿಗಳ ಬಳಿ ಮಾತನಾಡ್ಬೇಕಂದ್ರೆ ಕಾಲ್ ಮಾಡಿ, ಅಥವಾ ಅವರನ್ನ ನೇರವಾಗಿನೇ ನೀವು ಭೇಟಿ ಆಗ್ಬೇಕಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ಕೂಡ ನೀವು ಕಾಲ್ ಮಾಡ್ಕೊಂಡು ಒಂದು ಅಪಾಯಿಂಟ್ಮೆಂಟ್ ಅಂತ ಹೇಳಿ ಗುರೂಜಿ ಫಿಕ್ಸ್ ಮಾಡ್ತಾರೆ. ಅವಾಗ ನೀವು ಕೂಡ ಅವರನ್ನ ಭೇಟಿ ಆಗ್ಬೋದು ಅಂತ ತಿಳಿಸ್ತಾರೆ. ನಾವು ಕಳೆದ ಅಷ್ಟೋ ಸಂಚಿಕೆಯಲ್ಲಿ ಎಲ್ಲಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜುಲೈ ತಿಂಗಳ ಮಾಸ ಭವಿಷ್ಯವನ್ನ ನೋಡಿದ್ವಿ. ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ರಾಶಿಗಳಲ್ಲಿ ಕೊನೆಯ ರಾಶಿ ಮೀನ ರಾಶಿಯವರಿಗೆ ಜುಲೈ ತಿಂಗಳ ಒಂದು ಮಾಸ ಭವಿಷ್ಯ ಹೇಗಿದೆ, ನವಗ್ರಹಗಳ ಗೋಚಾರದ ಫಲ ಯಾವ ರೀತಿಯಾಗಿ ಮೀನ ರಾಶಿಯವರಿಗೆ ಸಿಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಗುರುಜಿ, ನವಗ್ರಹಗಳ ಗೋಚಾರದ ಪ್ರಭಾವ ಯಾವ ರೀತಿಯಾಗಿದೆ, ಅದರ ಒಂದು ಆಧಾರದ ಮೇಲೆ, ಅದರ ಒಂದು ಅನುಸಾರವಾಗಿ ರಾಶಿ ಫಲ ಏನ್ ಸೂಚಿಸುತ್ತೆ ಮೀನರಾಶಿಯವರಿಗೆ? ನೋಡಿ, ಮೊದಲೇದಾಗಿ ನಮ್ಮ ವೀಕ್ಷಕರಿಗೆ ಹೇಳ್ಬೇಕಂದ್ರೆ ಮೀನರಾಶಿ ಕೊನೆಯ ರಾಶಿ ಅಂತ, ಕೊನೆಯದಾಗಿ ಬರುತ್ತಂತೆ, ಬೇಜಾರು ಮಾಡ್ಕೊಳ್ಳೋದು ಬೇಡ. ಅದಕ್ಕೆ ಸ್ವಲ್ಪ ನಿಧಾನ ಬಂದ್ರು ಕೂಡ ಇವತ್ತು 3ನೇ ತಾರೀಕು ಇನ್ನೇನು ಬಂದ್ಬಿಟ್ಟಿದೆ. ಸೊ ಆ ವಿಚಾರದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು ಆಗಿದೆ, ಸಣ್ಣ ಪುಟ್ಟ ಬದಲಾವಣೆಗಳು ಈ ರೀತಿ ಒಂದು ಮಾಸದಲ್ಲಿ ಇರುವಂಥದ್ದು. ಆ ಬದಲಾವಣೆ ಫಲ ನೋಡೋದಾದ್ರೆ ಒಂದು ಜುಲೈ ತಿಂಗಳಲ್ಲಿ ವಿಶೇಷವಾಗಿ ಸೂರ್ಯ ಭಗವಾನರ ಸ್ಥಾನ ಪಲ್ಲಟ. ಮೀನ ರಾಶಿಯವರಿಗೆ ಷಷ್ಠಾಧಿಪತಿ ಸೂರ್ಯ ಭಗವಾನರಿದ್ರು ಕೂಡ ಚತುರ್ಥ ಭಾವದಲ್ಲಿ ಇಷ್ಟು ದಿನ ಸೂರ್ಯ ಜುಲೈ 15ನೇ ತಾರೀಕುವರೆಗೆ ಇರುವಂಥದ್ದು. ಸೊ ಚತುರ್ಥ ಭಾವದಿಂದ 16ನೇ ತಾರೀಕು ನಂತರ ಸೂರ್ಯ ಪಂಚಮ ಭಾವಕ್ಕೆ, ಅಂದ್ರೆ ಚತುರ್ಥದಿಂದ ಪಂಚಮ ಭಾವಕ್ಕೆ ಹೋಗುವಂಥದ್ದು. ಪಂಚಮ ಅಂತಂದ್ರೆ ನಾವೇನು ಹೇಳ್ತೀವಿ ಅಂದ್ರೆ ಪೂರ್ವ ಪುಣ್ಯ ಅಂತ ಹೇಳ್ತೀವಿ. ಸೊ ಇದರಿಂದ ಮೀನರಾಶಿಯ ವಿದ್ಯಾರ್ಥಿಗಳಿಗೆ ಸೂರ್ಯನ ಬದಲಾವಣೆಯಿಂದ ಒಳ್ಳೆಯದಾಗುವಂಥದ್ದು. ವಿಶೇಷವಾಗಿ ಸೂರ್ಯ ಸರ್ಕಾರವನ್ನು ಸೂಚಿಸುತ್ತೆ, ಸರ್ಕಾರಕ್ಕೆ ಸಂಬಂಧಪಟ್ಟಂತ ಉದ್ಯೋಗಿಗಳಿಗೆ ಒಳ್ಳೆಯದಾಗುತ್ತೆ. ಮತ್ತೆ ಯಾವ್ದಾದ್ರು ಗೌರ್ಮೆಂಟ್ ಇಂದ ಕೆಲಸ ಆಗ್ಬೇಕು, ಒಂದೇನೋ ಒಂದು ಟೆಂಡರ್ ಮಾಡಿದೀರಾ, ಬಿಲ್ಸ್ ಆಗ್ಬೇಕು, ಆಗ್ತಾ ಇಲ್ಲ ಅಂತಂದ್ರೆ ಮೀನರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಲ್ಲಿ ಒಳ್ಳೆಯದಾಗುತ್ತೆ. ಜುಲೈ ಒಂದು ಮಾಸದಲ್ಲಿ ಆಷಾಢ ಮಾಸ ಪ್ರಾರಂಭವಾಗ್ತಿರುವಂಥದ್ದು. ಆಷಾಢ ಮಾಸ ತಮಗೆ ಗೊತ್ತಿರುವಂಥದ್ದು ವಿಶೇಷವಾದ ಮಾಸ. ವಿಶೇಷವಾಗಿ ಹೆಣ್ಮಕ್ಳು ಪ್ರತಿಯೊಂದು ಶ್ರದ್ಧೆ ಭಕ್ತಿಯಿಂದ ಲಕ್ಷ್ಮೀ ತಾಯಿಯ ಆರಾಧನೆ ಮಾಡುವಂಥದ್ದು. ಒಂದು ಆಷಾಢ ಮುಗಿಸಿದ್ದೀವಿ ನಮ್ಮ ಒಂದು ಆಚರಣೆಯಲ್ಲಿ. 2ನೇ ಆಷಾಢ ಇರುವಂಥದ್ದು ಜುಲೈ 4ನೇ ತಾರೀಕು ಶುಕ್ರವಾರ ಬರುವಂಥದ್ದು. 3ನೇ ಶುಕ್ರವಾರ ಆಷಾಢ ಒಂದು 11ನೇ ತಾರೀಕು ಬರುವಂಥದ್ದು. 4ನೇ ಶುಕ್ರವಾರ ಒಂದು ಜುಲೈ 18ಕ್ಕೆ ಇರುವಂಥದ್ದು. ಈ ಆಷಾಢ ಮಾಸದಲ್ಲಿ ಗೋಧೂಳಿ ಸಮಯದಲ್ಲಿ ಲಕ್ಷ್ಮೀ ಮಾತೆಯ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆ ಫಲ ಸಿಗುತ್ತೆ. ಜುಲೈ 10ನೇ ತಾರೀಕು ಗುರು ಪೂರ್ಣಿಮೆ. ಗುರುಗಳನ್ನ ನಮಿಸುವಂಥದ್ದು, ಗುರುಗಳನ್ನ ಸ್ಮರಿಸುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು ಪೂರ್ಣಿಮೆ. ಗುರು ವೇದವ್ಯಾಸರ ಜಯಂತಿ ಇದು. ಅದರ ವಿಚಾರವಾಗಿ ಗುರುಗಳಿಗೆ ಒಂದು ಸ್ಮರಣೆ ಅರ್ಥವಾಗಿ ಗುರು ಪೂರ್ಣಿಮೆ ಆಚರಿಸುವಂಥದ್ದು. ಮತ್ತೆ ಜುಲೈ 16ನೇ ತಾರೀಕು ವಿಶೇಷವಾಗಿ ಉತ್ತರಾಯಣ ಪುಣ್ಯಕಾಲ ಸಮಾಪ್ತಿಯಾಗಿ 6 ತಿಂಗಳ ಕಾಲ ದಕ್ಷಿಣಾಯಣ ಪುಣ್ಯಕಾಲ ಪ್ರಾರಂಭವಾಗ್ತಿರುವಂಥದ್ದು. ಸಾಮಾನ್ಯವಾಗಿ ನಾವು ದಕ್ಷಿಣಾಯಣ ಸಮಯದಲ್ಲಿ ಶುಭ ಕಾರ್ಯಗಳನ್ನ ಮಾಡುವುದಿಲ್ಲ. ಆದರೆ ದಕ್ಷಿಣಾಯಣ ಪುಣ್ಯಕಾಲದಲ್ಲಿ ತುಂಬಾ ಅಂದ್ರೆ 3 ತಿಂಗಳ ಕಾಲ ಮಾತ್ರ ಶುಭ ಕಾರ್ಯ ಮಾಡಲಾಗೋದಿಲ್ಲ. ಅದ್ರ ನಂತರ ಶುಭ ಕಾರ್ಯ ಮಾಡುವಂಥದ್ದು ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ. ಇನ್ನು ಜುಲೈ 24ನೇ ತಾರೀಕು ಮೀನ ರಾಶಿಯವರಿಗೆ ಸಂಬಂಧಪಟ್ಟ ಹಾಗೆ ಅಮಾವಾಸ್ಯೆ ಬರುವಂಥದ್ದು. ವಿಶೇಷವಾಗಿ ಜ್ಯೋತಿರ್ಭೀಮೇಶ್ವರ ವ್ರತ ಅವತ್ತು ಮಾಡುವಂಥದ್ದು. ಕೆಲವೊಂದು ಸುಮಂಗ್ಲಿಯರು ದೀರ್ಘಾಯುಷ್ಯಕ್ಕೆ, ಅದರಲ್ಲಿ ಗಂಡನ ದೀರ್ಘಾಯುಷ್ಯಕ್ಕೆ ವಿಶೇಷವಾಗಿ ವ್ರತವನ್ನು ಮಾಡ್ತಾರೆ. ಜುಲೈ ತಿಂಗಳ ಅಂತ್ಯ ಮಾಸದಲ್ಲಿ ಶ್ರಾವಣ ಮಾಸ ಕೂಡ ಪ್ರಾರಂಭವಾಗ್ತಿರುವಂಥದ್ದು. ಹಬ್ಬಗಳ ಸರಮಾಲನೆ ಪ್ರಾರಂಭ ಆಗುತ್ತೆ.
ಮೊದಲೇ ಹಬ್ಬನೇ ನಾಗ ಚತುರ್ಥಿ ಅಂತ ಹೇಳ್ತೀವಿ, ಮತ್ತೆ ನಾಗ ಪಂಚಮಿ ಜುಲೈ 29ಕ್ಕೆ ಪ್ರಾರಂಭವಾಗ್ತಿರುವಂಥದ್ದು. ಅದು ಈ ಸತಿ ಮಂಗಳವಾರ ನಾಗ ಪಂಚಮಿ ಬಂದಿರುವಂಥದ್ದು ತುಂಬಾ ವಿಶೇಷ. ಇದೆಲ್ಲ ವಿಚಾರವಾಗಿ ವಿಶೇಷವಾಗಿ ಸೂರ್ಯನ ಒಂದು ಗ್ರಹ ಗೋಚಾರ ಜೊತೆ ನವಗ್ರಹಗಳ ಗೋಚಾರ ಈ ಒಂದು ಜುಲೈ ಮಾಸದಲ್ಲಿ ಆಗ್ತಿರುವಂಥದ್ದು. ಅದರ ವಿಚಾರವಾಗಿ ನಾವು ಒಂದು ಮೀನರಾಶಿಯವರಿಗೆ ಈ ರೀತಿ ಫಲಗಳನ್ನು ನೋಡ್ತಾ ಬರ್ತೇವೆ. ಗುರುಜಿ, ಇನ್ನು ಮುಂದುವರೆದು ವಿಸ್ತೃತವಾಗಿ ನೋಡ್ತಾ ಹೋಗೋದಾದ್ರೆ ನವಗ್ರಹಗಳ ಗೋಚಾರದ ಪ್ರಭಾವ ಯಾವ ರೀತಿಯಾಗಿ ಮೀನರಾಶಿಯವರ ಮೇಲೆ ಬೀರುತ್ತೆ ಅಂತ ಹೇಳಿ. ನೋಡಿ, ಮೀನರಾಶಿಯವರಿಗೆ ವಿಶೇಷವಾಗಿ ರಾಶಾಧಿಪತಿ ಕೂಡ ಆಗುತ್ತಾರೆ, ಮತ್ತೆ ಕರ್ಮಾಧಿಪತಿ ಕೂಡ ಆಗುವಂಥದ್ದು ಗುರು ಭಗವಾನರೇ. ಗುರು ಭಗವಾನರು ಇಲ್ಲೇನಿದೆ ಚತುರ್ಥ ಭಾವದಿಂದ ಗೋಚಾರದಲ್ಲಿ ಸ್ವಲ್ಪ ಏನಾಗುತ್ತೆ, ಗುರುಬಲ ಸ್ವಲ್ಪ ಕುಂಠಿತ ಆಗುತ್ತೆ. ಗುರುಬಲ ಕುಂಠಿತ ಆದ್ರೆ ಎಲ್ಲಾನು ಮುಗೀತು ಅಂತಲ್ಲ, ಅದಕ್ಕೂ ಅದರದೇ ಆದ ಇಂಪಾರ್ಟೆನ್ಸ್ ಕೂಡ ಇದೆ. ಸೊ ಯಾವ ರೀತಿ ಅಂತ ನಾವು ನೋಡೋದಾದ್ರೆ, ಗುರು ಚತುರ್ಥದಲ್ಲಿದ್ರೂ ಕೂಡ ಸುಖ ಭಾವದಲ್ಲಿ ಇರುವಂಥದ್ದು. ಸುಖ ಭಾವದಲ್ಲಿದ್ದಾಗ ಏನಾಗುತ್ತೆ, ಗೃಹ ಯೋಗ ಮತ್ತು ಅತ್ಯಂತ ವಿಶೇಷವಾಗಿ ಗುರು ಬುಧ ರವಿ ಇರುವಂಥದ್ದು. ಅಂದ್ರೆ ಈ ಒಂದು ಗ್ರಹದ ಯುತಿ ಆಗ್ತಿರುವುದು. ಯುತಿ ಅಂತಂದ್ರೆ ಒಂದೇ ರಾಶಿಯಲ್ಲಿ ಎರಡೆರಡು ಒಂದು ಗ್ರಹಗಳ ಮಿಲನ ಅಂತ ಹೇಳ್ತೀವಿ. ಸೊ ಗುರು ಭಗವಾನರ ಯುತಿಯಿಂದ ಏನಾಗುತ್ತೆ, ವಿದ್ಯಾರ್ಥಿಗಳಿಗೆ ಅನುಕೂಲ, ವ್ಯಾಪಾರಸ್ಥರಿಗೆ ಅನುಕೂಲ. ಯಾಕಂದ್ರೆ ಬುಧನ ಮನೆಯಲ್ಲಿ ಆಗ್ತಾ ಇರೋದ್ರಿಂದ ಬುಧ ವಹಿವಾಟಿಗೆ ಕಾರಕ, ವ್ಯಾಪಾರ ವಹಿವಾಟ ಇದು ಕೂಡ ಶುಭಕರ. ಮತ್ತು ಸರ್ಕಾರಿ ನೌಕರಿಗೂ ಕೂಡ ಕೆಲಸದಲ್ಲಿ ಲಾಭ ಆಗುತ್ತೆ. ಮತ್ತೆ ರಾಶಿಯಿಂದ ದ್ವಿತೀಯ ಭಾಗ್ಯಾಧಿಪತಿಯಾಗಿ ಕುಜ ಷಷ್ಠ ಭಾವದಲ್ಲಿರುವಂಥದ್ದು. ಈ ಮಾಸದಲ್ಲಿ ಯಾವುದೇ ರೀತಿ ಕುಜದೋಷ ಮೀನರಾಶಿಯವರಿಗೆ ಇಲ್ಲ. ಸೊ ಅದೊಂದು ಒಳ್ಳೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀವಿ. ಅದೇ ಕುಜ ಕೂಡ ಏನಾಗುತ್ತೆ ಅಂದ್ರೆ ಮಿತ್ರನ ಮನೆಯಲ್ಲಿ ಇರೋದ್ರಿಂದ ಭೂಮಿಯಿಂದ ಲಾಭ ಸಿಗುವಂಥದ್ದು, ಕುಟುಂಬದಲ್ಲಿ ವೃದ್ಧಿ, ದ್ವಿತೀಯ ಭಾವಕ್ಕೆ ಧನ ಧಾನ್ಯ ಸಂಪತ್ತು ಅಂತ ಹೇಳ್ತೀವಿ, ಅದರಲ್ಲಿ ವೃದ್ಧಿ ಆಗುವಂಥದ್ದು. ಈ ಎಲ್ಲಾ ವಿಚಾರಗಳಲ್ಲಿ ಮೀನರಾಶಿಯವರಿಗೆ ಕುಜನ ಒಂದು ಬದಲಾವಣೆ ಒಳ್ಳೆ ರೀತಿ ಫಲ ತಂದುಕೊಡುತ್ತೆ. ರಾಶಿಯಿಂದ ತೃತೀಯ ಮತ್ತು ಅಷ್ಟಮಾಧಿಪತಿಯಾದ ಶುಕ್ರ ಗ್ರಹರು, ಅಂದ್ರೆ ತೃತೀಯ ಭಾವ ಅಂದ್ರೆ ನಾವೇನ್ ಹೇಳ್ತೀವಿ, ಧೈರ್ಯ, ಸಾಹಸ, ಪರಾಕ್ರಮ ಈ ಭಾವ ಅಂತ ತಗೊಂತೀವಿ. ಅದರ ಅಧಿಪತಿಯಾದ ಶುಕ್ರನು ಸ್ವಕ್ಷೇತ್ರದಲ್ಲಿ ಇರುವಂತದ್ದು. ಇದರಿಂದ ಏನಾಗುತ್ತೆ, ಕುಟುಂಬದಿಂದ ಸಂತೋಷ, ಹೆಂಡತಿಯಿಂದ ಸಂತೋಷ ಅಥವಾ ಗಂಡನಿಂದ ಸಂತೋಷ, ಮತ್ತೆ ಇರುವಂತ ವೈಮನಸ್ಸು ದೂರ ಆಗುವಂಥದ್ದು, ಸುಖವಾಗಿ ಬಾಳುವಂಥದ್ದು, ಈ ರೀತಿ ನೋಡ್ತಾ ಬರ್ತೀವಿ. ಮುಂದುವರೆದ ಭಾಗವಾಗಿ ಬುಧನ ಗೋಚಾರ. ಬುಧ ಕೂಡ ಚತುರ್ಥಾಧಿಪತಿಯಾಗಿ ಚತುರ್ಥದಲ್ಲೇ ಇರುವಂಥದ್ದು. ಚತುರ್ಥ ಅಂತಂದ್ರೆ ಹೌಸ್ ಆಫ್ ಕಂಫರ್ಟ್ಸ್ ಅಂತ ಹೇಳ್ತೀವಿ. ಯಾವುದೇ ರೀತಿ ವಾಹನ ಸೌಖ್ಯವಾಗಿರ್ಬೋದು, ಮತ್ತೆ ಒಂದು ನೀವು ಮನೆ ಖರೀದಿ ವಿಚಾರದಲ್ಲಿ, ಸೈಟ್ ಖರೀದಿ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಮತ್ತೆ ಬಿಸ್ನೆಸ್ ಡೀಲಿಂಗ್ಸ್ ಅಲ್ಲಿ ದೊಡ್ಡ ದೊಡ್ಡ ಒಂದು ಕಾಂಟ್ರಾಕ್ಟ್ಸ್ ಇರುತ್ತೆ, ಪ್ರಾಜೆಕ್ಟ್ಸ್ ಇರುತ್ತೆ. ಎಷ್ಟೋ ಸತಿ ಮಾತುಕತೆ ಆದ್ರೂ ಕೂಡ ಅದು ಕೊನೆ ಹಂತಕ್ಕೆ ಬಂದು ಬಿದ್ದೋಗ್ತಿರುತ್ತೆ. ಆದ್ರೆ ಮೀನರಾಶಿಯವರಿಗೆ ಈ ಒಂದು ಗುರುವಿನ ಗೋಚಾರ ಅಲ್ದಿರ ಬುಧ ಕೂಡ ಅಲ್ಲೇ ಗೋಚಾರ ಆಗ್ತಿರೋದ್ರಿಂದ ಅದು ಕೂಡ ಒಳ್ಳೇದಾಗುತ್ತೆ. ಈ ರೀತಿ ಒಂದು ನವಗ್ರಹಗಳ ಒಂದು ಗೋಚಾರದ ವಿಸ್ತೃತ ಪ್ರಭಾವ ಮೀನರಾಶಿಯವರಿಗೆ ನಾವು ಜುಲೈ 2025ರಲ್ಲಿ ನೋಡ್ತೀವಿ. ಗುರುಜಿ, ಇನ್ನು ಕೂಡ ಮುಂದುವರೆದು ರಾಷ್ಟ್ರಾಧಿಪತಿ ಯಾರಿರ್ತಾರೆ ಅವರ ಒಂದು ಗೋಚಾರ ಪ್ರಭಾವದಿಂದ ರಾಶಿ ಫಲ ಯಾವ ರೀತಿಯಾಗಿದೆ? ಜುಲೈ ತಿಂಗಳಿನಲ್ಲಿ ಮೀನರಾಶಿಯವರು ಏನಾದ್ರೂ ಸಾಧನೆ ಮಾಡಬಹುದಾ, ಹೇಗೆ? ನೋಡಿ, ಒಳ್ಳೆ ಪ್ರಶ್ನೆ. ಖಂಡಿತ ಸಾಧನೆ ಮಾಡಬಹುದು. ಯಾಕಂದ್ರೆ ರಾಷ್ಟ್ರಾಧಿಪತಿ ಚತುರ್ಥದಲ್ಲಿದ್ದು ರಾಷ್ಟ್ರಾಧಿಪತಿ ಗುರು ಭಗವಾನರೇ ಆಗ್ತಾರೆ. ಅಲ್ಲಿ ತ್ರಿಗ್ರಹ ಯೋಗ ಆಗ್ತಿದೆ. ತ್ರಿಗ್ರಹ ಯೋಗ ಅಂತಂದ್ರೆ 3 ಗ್ರಹಗಳ ಕೂಡ್ಕೊಂಡಿದೆ. ಒಂದು ಬುಧ ಆಗಿರ್ಬೋದು, ಇನ್ನೊಂದು ಗುರು ಆಗಿರ್ಬೋದು, ಇನ್ನೊಂದು ರವಿ ಗ್ರಹ. ಸೊ ಇದರ ಪ್ರಭಾವ ಏನಂತಂದ್ರೆ, ಗುರು ಚತುರ್ಥದಲ್ಲಿ ಇದ್ದಾಗ ತ್ರಿಗ್ರಹ ಯೋಗ ನಿರ್ಮಾಣ ಮಾಡಿದಾಗ ಸ್ಥಿರಾಸ್ತಿ ಚರಾಸ್ತಿ ಖರೀದಿ, ಮನೆ ನಿರ್ಮಾಣ ಮಾಡುವಂಥದ್ದು, ಮತ್ತೆ ಮನೆ ಕಟ್ಟಿಸಿಕೊಳ್ಳುವಂಥದ್ದು, ಭೂಮಿ, ಸೈಟು, ವಾಹನ ಇತ್ಯಾದಿ ಖರೀದಿಗಳಿಗೆ ಅನುಕೂಲ ಆಗುವಂಥದ್ದು. ಇದು ಧನದ ಮೂಲಕ ತುಂಬಾ ಒಳ್ಳೇದಾಗುವಂಥದ್ದು. ಯಾಕಂದ್ರೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಕನ್ಸಿರುತ್ತೆ. ಆ ಕನ್ಸಿನ ತಕ್ಕಂಗೆ ಕೂಡುವಿಕೆ ಬರ್ಬೇಕಲ್ಲ, ಏನೋ ವರಮಾನ ಅಂದ್ರೆ ಒಂದು ಸಂಪನ್ಮೂಲ ಕ್ರೋಢೀಕರಣ ಆಗ್ಬೇಕು. ಅದು ತುಂಬಾ ಒಳ್ಳೇದಾಗುತ್ತೆ. ಜೊತೆಗೆ ಸೂರ್ಯ ಭಗವಾನರು ಕೂಡ ಚತುರ್ಥ ಭಾವದಲ್ಲಿ, ಅಂದ್ರೆ ಜುಲೈ 15ನೇ ತಾರೀಕುವರೆಗೂ ಚತುರ್ಥ ಭಾವದಲ್ಲಿ ಸುಖ ಭಾವದಲ್ಲಿ ಇರುವಂತದ್ದು, ಮಿತ್ರನ ಮನೆಯಲ್ಲಿ ಇರೋದ್ರಿಂದ ಮೀನರಾಶಿಯವರಿಗೆ ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟಂತದ್ದು ತುಂಬಾ ಒಳ್ಳೇದಾಗುತ್ತೆ. ಕೋರ್ಟು ಕಚೇರಿ ಇತ್ಯಾದಿಗಳಲ್ಲಿ ಕೂಡ ತುಂಬಾ ಲಾಭ ಆಗುತ್ತೆ. ಏನೇ ಅಡೆತಡೆಗಳಿದ್ರು, ಅಂದ್ರೆ ಕೋರ್ಟು ಕಚೇರಿ ವಿಚಾರದಲ್ಲಿ ಎಲ್ಲೋ ಆರ್ಗ್ಯುಮೆಂಟ್ ಅಲ್ಲಿ ನಿಂತ್ಕೊಂಡಿದೆ, ಮತ್ತೆ ಇನ್ನೇನೋ ಜಡ್ಜ್ಮೆಂಟ್ ಅಲ್ಲಿ ನಿಂತ್ಕೊಂಡಿದೆ, ಅಥವಾ ಏನೋ ಒಂದು ಯಾವುದೋ ಒಂದು ಅಡಚಣೆ ಆಗಿದ್ರಂದ್ರೂ ಕೂಡ ಅದನ್ನ ಮುಂದುವರೆದು ಅದರಲ್ಲಿ ಒಂದು ರಿಸಲ್ಟ್ ಬರುವಂತದ್ದು ಜುಲೈ ಮಾಸದಲ್ಲಿ ಮೀನರಾಶಿಯವರಿಗೆ ನೋಡ್ತೀವಿ. ಸೂರ್ಯನ ಗೋಚರ ಪಾಸಿಟಿವ್ ಕೊಡುತ್ತೆ. ಇನ್ನು ಗುರು ಬುಧರ ಯುತಿ ಏನಾಗುತ್ತೆ, ಮಿಥುನ ರಾಶಿಯಲ್ಲಿ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚು ಸುಖ. ಅಂದ್ರೆ ಏನು, ಒಳ್ಳೆ ಅಂಕಗಳು ಬರೋದು, ಒಳ್ಳೆ ಸ್ಥಾನಮಾನಗಳು ಸಿಗುವಂಥದ್ದು. ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಬರೀತಾ ಇರ್ತಾರೆ ಮೀನರಾಶಿಯವರು, ಜುಲೈ ಮಾಸದಲ್ಲಿ ಅವರಿಗೆ ತುಂಬಾ ಪರ್ಫೆಕ್ಟ್ ಆಗಿ ಸಕ್ಸಸ್ ಸಿಗುತ್ತೆ. ಜುಲೈ ತಿಂಗಳಲ್ಲಿ ಅದ್ರ ಸಕ್ಸಸ್ ಕೂಡ ಅವ್ರು ಅನುಭವಿಸ್ಬೋದು. ಮತ್ತೆ ಶುಕ್ರನ ಗೋಚಾರ ತುಂಬಾ ಚೆನ್ನಾಗಿರೋದ್ರಿಂದ ಕಲೆಗೆ ಸಂಬಂಧಪಟ್ಟಂತ ಶುಕ್ರ ಬಂದು ಕಲೆಗೆ ಸಂಬಂಧಪಟ್ಟಂತ ಗ್ರಹ. ಸೊ ಯಾರು ಆರ್ಟಿಸ್ಟ್ ಆಗಿರ್ತೀರಾ, ಡ್ರಾಯಿಂಗು, ಪೇಂಟ್ಸು ಅಥವಾ ಸಿನಿಮಾ ನಟ ನಟಿಯರು ಮೀನರಾಶಿಯವರು ಆಗಿರ್ತೀರಾ,
ಅವರಿಗೆ ಒಳ್ಳೆ ಸಕ್ಸಸ್ ಸಿಗುತ್ತೆ. ಅದರಲ್ಲಿರೋ ಬ್ಯೂಟಿ, ಫ್ಯಾಷನ್ನು, ಕಂಪ್ಯೂಟರ್ ಡಿಸೈನು, ಗ್ರಾಫಿಕ್ ಡಿಸೈನರ್ ಸಂಬಂಧಪಟ್ಟ ಹಾಗೆ ಅವರಿಗೆ ಒಳ್ಳೆ ಕೆಲಸ ಸಿಗುತ್ತೆ. ಅಂದರೆ ಯಾರು ಫ್ರೀಲಾನ್ಸರ್ ಇರ್ತಾರೆ, ಇಷ್ಟು ದಿನ ಅವ್ರ ಕೆಲಸದ ಬಗ್ಗೆ ಭಯ ಇರುತ್ತೆ, ಗುರು ಕರ್ಮಾಧಿಪತಿ ಆಗಿ ದಶಮದಿಂದ ಚತುರ್ಥ ಭಾವದಿಂದ ದಶಮದ ಮೇಲೆ ದೃಷ್ಟಿ ಬೀಳೋದ್ರಿಂದ ಇದರಲ್ಲೂ ಕೂಡ ಮೀನರಾಶಿಯವರಿಗೆ ನಿಮ್ಗೆ ಅನುಕೂಲ ಆಗುತ್ತೆ. ಬುಧನಿಂದ ನಿಮ್ಮ ಸಂಗಾತಿಯೊಂದಿಗೆ ಒಳ್ಳೆ ಸಂಬಂಧ, ಸಂಗಾತಿ ಅಂದ್ರೆ ಲೈಫ್ ಪಾರ್ಟ್ನರ್ ಆಗ್ಬೋದು, ಅದು ಬಿಟ್ಟರೆ ಬಿಸ್ನೆಸ್ ಪಾರ್ಟ್ನರ್. ಯಾಕಂದ್ರೆ ಬುಧ ಸಪ್ತಮಾಧಿಪತಿಯಾಗಿ ಚತುರ್ಥ ಭಾವದಲ್ಲಿ ಸ್ವಕ್ಷೇತ್ರದಲ್ಲಿರೋದ್ರಿಂದ ಬಿಸ್ನೆಸ್ ಪಾರ್ಟ್ನರ್ ಇಂದನೂ ಒಳ್ಳೇದಾಗಿರುತ್ತೆ. ಅಂದ್ರೆ ಯಾವುದೇ ವೈಮನಸ್ಸುಗಳಿದ್ರು ಕೂಡ ದೂರವಾಗುತ್ತೆ. ಮತ್ತೆ ವಿದೇಶಿ ಪ್ರಯಾಣ ಮಾಡೋರು ಅಂದ್ರೆ ಮೀನರಾಶಿ 9ನೇ ಅಧಿಪತಿಯಾದ ಕುಜ ಷಷ್ಠ ಭಾವದಲ್ಲಿ ಮಿತ್ರನ ಮನೆಯಲ್ಲಿರೋದ್ರಿಂದ ವಿದೇಶ ಪ್ರಯಾಣ ಮಾಡೋರು, ವಿದೇಶದಲ್ಲಿ ಕೆಲಸಕ್ಕೆ ಹುಡ್ಕೊಂಡು ಹೋಗೋರು, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರು, ವಿದೇಶದಲ್ಲಿ ಯಾರು ಆಲ್ರೆಡಿ ಇದ್ದು ಕೆಲಸ ಮಾಡ್ತಿದ್ದೀರಾ ಮೀನರಾಶಿಯವ್ರಿಗೂ ಅವ್ರಿಗೂ ತುಂಬಾ ಒಳ್ಳೇದಾಗುತ್ತೆ. ಆದ್ರೆ ಸ್ವಲ್ಪ ನೆಗೆಟಿವ್ ಪ್ರಮಾಣ, ಎಲ್ಲಾನು ಪಾಸಿಟಿವ್ ಇದ್ರು ಕೂಡ ನೆಗೆಟಿವ್ ಏನಂದ್ರೆ ಜನ್ಮ ಜಾತಕದಲ್ಲಿ ಗೋಚಾರದ ಶನಿ ಅಂದ್ರೆ ಜನ್ಮ ಶನಿ ಇರೋದ್ರಿಂದ ಏನಾಗುತ್ತೆ ಸ್ವಲ್ಪ ನೆಗೆಟಿವಿಟಿ. ಆ ಪ್ರಮಾಣದಲ್ಲಿ ಏನಂತಂದ್ರೆ ಪೂರ್ಣ ಪ್ರಮಾಣ 1/2 ಸತಿ ನಡೀತಾ ಇರೋದ್ರಿಂದ ಸ್ವಲ್ಪ ನಿಧಾನವಾಗಿ ನಡೆಯುತ್ತೆ. ವಾಕ್ಚಾತುರ್ಯ ಸ್ವಲ್ಪ ಕಮ್ಮಿ ಆಗುತ್ತೆ. ವೃಥಾ ಓಡಾಟಗಳು ಅಂದ್ರೆ ತುಂಬಾ ಓಡಾಡ್ಕೊಂಡು ಖರ್ಚುಗಳು ಜಾಸ್ತಿ ಅಂದ್ರೆ ಅನ್ಕಂಟ್ರೋಲೇಬಲ್ ಎಕ್ಸ್ಪೆನ್ಸಸ್ ಮೀನರಾಶಿಯವರಿಗೆ ಜನ್ಮ ಶನಿಯಿಂದ ಆಗ್ತಾ ಇರುವಂಥದ್ದು. ಯಾಕಂದ್ರೆ ವ್ಯಾಧಿಪತಿಯಾಗಿ ರಾಶಿಯಲ್ಲಿ ಇದ್ದಾಗ ಏನಾಗುತ್ತೆ, ನೀವು ಅನ್ಕೊಳ್ದಿದ್ರಿ ಅಂದ್ರೂ ಖರ್ಚುಗಳು ಜಾಸ್ತಿ ಆಗುತ್ತೆ ಮೀನರಾಶಿಯವರಿಗೆ. ಇದರಿಂದ ಸ್ವಲ್ಪ ಮಾನಸಿಕ ಕಿರಿಕಿರಿ ಮತ್ತೆ ಕೆಲಸ ಕಾರ್ಯಗಳು ನಿಧಾನ ಆಗ್ಬೋದು. ಅಂದ್ರೆ ಪ್ಲಾನ್ಡ್ ಪ್ರಕಾರದಿಂದನೂ ನಿಧಾನ ಆಗುವಂಥದ್ದು. ಇದನ್ನು ಬಿಟ್ರೆ ಈ ಒಂದು ತುಂಬಾ ಒಳ್ಳೆಯ ಗ್ರಹ ಗೋಚರ ಅನುಸಾರವಾಗಿ ಉಳಿದಿರುವ ಎಲ್ಲಾ ಗ್ರಹಗಳು ಅಂದ್ರೆ ಈ ಒಂದು ಶನೈಶ್ವರನ ಜನ್ಮ ಶನಿ ಬಿಟ್ರೆ ತ್ರಿಗ್ರಹ ಯೋಗ ಆಗಿರ್ಬೋದು, ಕುಜನ ಗೋಚರ ಆಗಿರ್ಬೋದು, ಶುಕ್ರನ ಗೋಚರವಾಗಿರ್ಬೋದು, ಮತ್ತೆ ರಾಹುಕೇತುವಿನ ಗೋಚರ ಆಗಿರ್ಬೋದು, ಚಂದ್ರನ ಗೋಚರ ಆಗಿರ್ಬೋದು, ಇದೆಲ್ಲ ಒಂದು ಗ್ರಹಗಳು ಒಳ್ಳೆ ಫಲಗಳನ್ನೇ ಕೊಡುತ್ತೆ ಮೀನರಾಶಿಯವರಿಗೆ ಈ ಒಂದು ಜುಲೈ ಮಾಸದಲ್ಲಿ. ಓಕೆ ಗುರೂಜಿ, ಇನ್ನು ಕೂಡ ಮುಂದುವರೆದು ಒಂದು ನಕ್ಷತ್ರಗಳ ಅನುಸಾರವಾಗಿ ರಾಶಿ ಫಲ ಏನಾದ್ರೂ ಇದೆಯಾ, ಹಾಗೆ ಪರಿಹಾರ ಕ್ರಮಗಳು ಹೇಗೆ ಗುರೂಜಿ? ನೋಡಿ, ನಕ್ಷತ್ರಗಳು 3 ಬರುತ್ತೆ. ಪೂರ್ವಭದ್ರ ಆಗಿರ್ಬೋದು, ಉತ್ತರಭದ್ರ ಮತ್ತು ರೇವತಿ ನಕ್ಷತ್ರ. ಪೂರ್ವಭದ್ರ ನಕ್ಷತ್ರ ವಾಯುತತ್ವ ರಾಶಿಯಲ್ಲಿರೋದು, ವಾಯುತತ್ವ ನಕ್ಷತ್ರ ಆಗಿರೋದ್ರಿಂದ ಸ್ವಲ್ಪ ಪೂರ್ವಭದ್ರ ನಕ್ಷತ್ರ ಮೀನರಾಶಿಯವರಿಗೆ ಜಾಯಿಂಟ್ ಪೇನ್ಸ್ ಜಾಸ್ತಿ, ಸ್ವಲ್ಪ ಕಾಲು ನೋವಿನ ಸಮಸ್ಯೆ ಉದ್ಭವಿಸ್ಬೋದು, ಸ್ವಲ್ಪ ಬೆನ್ನು ನೋವಿನ ಸಮಸ್ಯೆ, ವಿಶೇಷವಾಗಿ ಬೆನ್ನು ಊರಿಯ ಸಮಸ್ಯೆಯನ್ನು ನಾವು ನೋಡ್ತಾ ಬರ್ತೀವಿ ಪೂರ್ವಭದ್ರ ನಕ್ಷತ್ರದವರಿಗೆ. ಮುಂದೆ ಉತ್ತರಭದ್ರ ನಕ್ಷತ್ರದವರಿಗೆ ಏನಾದರೂ ಮದುವೆ ವಿಚಾರವಾಗಿ ಪ್ರಯತ್ನ ಪಡ್ತಾ ಇದ್ರೆ ಒಂದು ಸಂಬಂಧಗಳು ಕುದುರುವಂಥದ್ದು ಜುಲೈ ಮಾಸದಲ್ಲಿ ನೋಡ್ತಾ ಬರ್ತೀವಿ. ರೇವತಿ ನಕ್ಷತ್ರದವರಿಗೆ ಹೊಸ ವ್ಯಾಪಾರದಲ್ಲಿ ಲಾಭ ತಂದು ಕೊಡುವಂಥದ್ದು ಮತ್ತು ವ್ಯಾಪಾರದ ಡೀಲ್ಗಳಲ್ಲಿ ಹೆಚ್ಚು ಲಾಭ. ಅಂದ್ರೆ ಒಂದು ನೆಗೋಷಿಯೇಷನ್ ಮಾಡ್ತಾ ಇರ್ತಾರೆ, ಇಬ್ರು ವ್ಯಾಪಾರಸ್ಥರು ಕೂಡ್ತಾ ಇರ್ತಾರೆ, ಅಲ್ಲೇನೋ ಒಂದು ರಿಸಲ್ಟ್ಸ್ ಬರಬೇಕು, ಅಲ್ಲೇನೋ ಒಂದು ಒಳ್ಳೇದು ಆಗ್ಬೇಕು ಅಂದಾಗ ಡೀಲ್ಸ್ ಅಲ್ಲಿ ರೇವತಿ ನಕ್ಷತ್ರದವರಿಗೆ ತುಂಬಾ ಒಳ್ಳೇದು ಕ್ಲಿಕ್ ಆಗುತ್ತೆ. ವಿಶೇಷವಾಗಿ ಮೀನರಾಶಿ ರೇವತಿ ನಕ್ಷತ್ರದವರಿಗೆ ಹೆಚ್ಚು ಲಾಭ. ಅಂದ್ರೆ ಪೂರ್ವಭಾದ್ರ ಉತ್ತರಭಾದ್ರಕ್ಕಿಂತ ರೇವತಿ ನಕ್ಷತ್ರದಲ್ಲಿ ಅನುಕೂಲತೆಗಳು ಜಾಸ್ತಿ ಅಂತ ನೋಡ್ತೇವೆ. ಓಕೆ ಗುರೂಜಿ, ಪರಿಹಾರ ಕ್ರಮಗಳು ಹೇಗೆ ಮಾಡ್ಕೋಬೇಕಾ ಬೇಡವಾ? ಖಂಡಿತ ಪರಿಹಾರ ಕ್ರಮ ಸ್ವಲ್ಪ ಶನೇಶ್ವರ ಪ್ರಭಾವ ಹೆಚ್ಚಾಗಿರೋದ್ರಿಂದ, ಜನ್ಮ ಶನಿಯ ಪ್ರಭಾವ ಜಾಸ್ತಿ ಇರೋದ್ರಿಂದ ಕಾಲಭೈರವ ಅಷ್ಟಕಂ ಅಂತ ಬರುತ್ತೆ, ಆ ಸ್ತೋತ್ರವನ್ನು ಜಪ ಮಾಡಿ. ನಿಮಗೆ ಆ ಬಾಯಿ ಒಳ್ಳೋದಿಲ್ಲ, ತುಂಬಾ ದುಡ್ದಿದೆ, ಕಷ್ಟ ಆಗುತ್ತೆ ಅಂತಂದ್ರೆ ನೀವು ಯೂಟ್ಯೂಬ್ ಅಲ್ಲಿ ರೆಗ್ಯುಲರ್ ಆಗಿ ಒಂದು 20 ನಿಮಿಷ ಇರುತ್ತೆ, ಅದನ್ನ ಕೇಳಿ ಮನೆಯಿಂದ ಹೊಡಿ ಅಂತ ಹೇಳ್ತೀವಿ. ಮತ್ತೆ ಶನೈಶ್ವರನ ಆರಾಧನೆ ಒಳ್ಳೇದು, ಮತ್ತೆ ಕಾಲಭೈರವ ಸೂಕ್ತವನ್ನು ಕೇಳೋದು ಒಳ್ಳೇದು. ಮತ್ತು ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ಕೊಡುವಂಥದ್ದು, ಮತ್ತು ತೈಲಾಭಿಷೇಕ ಮಾಡಿಸುವಂಥದ್ದು, ಹನುಮಾನ್ ಚಾಲಿಸ ಓದುವಂಥದ್ದು. ಶನೇಶ್ವರ ಗ್ರಹಕ್ಕೆ ತೈಲಾಭಿಷೇಕ ಅಥವಾ ಹನುಮಾನ್ ಚಾಲಿಸ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಾಡುವಂಥದ್ದು ಒಳ್ಳೇದು ಅಂತ ಹೇಳ್ತೀವಿ. ಸೊ ಈ ರೀತಿ ಮಾಡಿ, ಮತ್ತು ಶುಕ್ರ ಬಲವಾಗಿರೋದ್ರಿಂದ ಶುಕ್ರನಿಂದ ಇದು ಸಿಗುತ್ತೆ. ಓಂ ರಿಂಗ್ ಶುಂಗ್ ಶುಕ್ರಾಯ ನಮಃ ಈ ಮಂತ್ರವನ್ನು ಶುಕ್ರವಾರದೊತ್ತು, ಅಂದ್ರೆ ಜುಲೈ ತಿಂಗಳಲ್ಲಿ 4 ಶುಕ್ರವಾರ ಬರುತ್ತೆ, ಅದು ಆಷಾಢ ಶುಕ್ರವಾರ ಆಗ್ಬೋದು, ಆಷಾಢ ಶುಕ್ರವಾರ ಆದ್ಮೇಲೆ ಇನ್ನೊಂದು ಶುಕ್ರವಾರ ಆಗಿರ್ಬೋದು, ಪ್ರತಿ ಶುಕ್ರವಾರ ಈ ಮಂತ್ರ ಓಂ ರಿಂಗ್ ಶ್ರಿಂಗ್ ಶುಕ್ರಾಯ ನಮಃ ಇದನ್ನ ಜಪ ಮಾಡೋದ್ರಿಂದ ಇದು ಒಳ್ಳೇದಾಗುತ್ತೆ. ಮನೆ ಹತ್ರ ಇರುವ ದೇವಸ್ಥಾನಕ್ಕೆ ಭೇಟಿ ನೀಡಿ 10 ರಿಂದ 20 ನಿಮಿಷ ಮೆಡಿಟೇಷನ್ ಮಾಡಿ, ದೇವರ ಧ್ಯಾನ ಮಾಡಿ, ಅದರಿಂದ ಏನು ಶೇಕಡ ಜನ್ಮ ಶನಿಯ ಪ್ರಭಾವ ಇರುತ್ತೋ ಅದು ಕುಗ್ಗುತ್ತೆ. ಉಳಿದಿರೋ ಎಲ್ಲಾ ಒಂದು ನವಗ್ರಹಗಳ ಅನುಗ್ರಹ ನಿಮ್ಮ ಒಂದು ಮೀನರಾಶಿಯವ್ರದ್ದು ಇರೋದ್ರಿಂದ ಒಳ್ಳೆ ಫಲಗಳನ್ನ ತಾವು ನಿರೀಕ್ಷೆ ಮಾಡಬಹುದು ಅಂತ ತಿಳಿಸ್ತಾ ಇದ್ದೀನಿ. ಗುರೂಜಿ, ಇಷ್ಟೊತ್ತು ಕೂಡ ನಮ್ ಜೊತೆ ಇದ್ದು ಮೀನರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜುಲೈ ತಿಂಗಳ ಮಾಸ ಭವಿಷ್ಯ ಜೊತೆಗೆ ಪರಿಹಾರ ಕ್ರಮಗಳು, ಜೊತೆಗೆ ನಮ್ಮ ವೀಕ್ಷಕರ ಕೆಲವೊಂದಷ್ಟು ಪ್ರಶ್ನೆಗಳು, ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ಮೀನರಾಶಿಯವರಿಗೆ ಯಾವ್ಯಾವ ರೀತಿಯಾದಂತಹ ಪರಿಹಾರ ಕ್ರಮಗಳನ್ನ ಗುರೂಜಿಗಳು ಮಾಡ್ಕೊಳ್ಬೇಕು ಅಂತ ಹೇಳಿ ಸಿಂಪಲ್ ಆಗಿ ತಿಳಿಸಿದ್ದಾರೆ. ಅದನ್ನ ಕೂಡ ನೀವು ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.
Thank you.